ಜಾತ್ಯತೀತ ಜನತಾದಳ ಪಕ್ಷ ಎಲ್ಲ ಸಮುದಾಯ, ಜಾತಿ, ಧರ್ಮ, ವರ್ಗವನ್ನ ಪ್ರೀತಿಸ್ತಕ್ಕಂಥ ಪಕ್ಷ. ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಮಾಜಿ ಪ್ರಧಾನಮಂತ್ರಿಗಳು, ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ. ಹಾಗಾಗಿ ಒಂದು 2-3 ನಿಮಿಷಗಳ ಕಾಲ ಎಲ್ರಿಗೂ ಕೂಡ ಒಂದು ಗೌರವ ಅರ್ಪಿಸ್ಬೇಕಾಗ್ತದೆ. ನನ್ನ ಮಾತನ್ನು ಮುಂದುವರಿಸ್ತೇನೆ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರ ನಮ್ಮ ಎಲ್ಲರಿಗೂ ಗೊತ್ತಿದೆ, ಇದು ಒಂದು ಮೀಸಲ ಕ್ಷೇತ್ರ. ಜಾತ್ಯತೀತ ಜನತಾದಳ ಪಕ್ಷ ಯಾರ ಮೇಲೂ ಕೋಪ ಮಾಡ್ಕೊಳ್ದೆ, ಯಾರ ಮೇಲೂ ಬೇಜಾರು ಮಾಡ್ಕೊಳ್ದೆ, ಪ್ರತಿಯೊಬ್ಬ ನಾಗರಿಕರನ್ನು ಅವ್ರ ಮನೆ ತೆರೆದ ಬಾಗಿಲಿನ ರೀತಿ ಪ್ರತಿಯೊಬ್ಬನು ಹೋಗಿ ಅವರ ಕಷ್ಟ ಸುಖಗಳನ್ನ ಹೇಳಿದಾಗ ಆ ಹೃದಯದ ಮಿಡಿತ ಏನು ಕುಮಾರಣ್ಣನವರು ಜನರ ಬಗ್ಗೆ ತೋರಿಸ್ತಾರೆ, ಆ ಪ್ರೀತಿ ವಿಶ್ವಾಸನೇ ಏನು ಇವತ್ತು ನಮ್ಮ ಜನ ಏನು ಇಟ್ಟಿದ್ದಾರೆ ಕುಮಾರಣ್ಣನ ಮೇಲೆ, ಅದು ಯಾವ ನಾಯಕರಿಗೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಶೀರ್ವಾದದಿಂದ ಮತ್ತೊಮ್ಮೆ ನಮ್ಮ ಅಶ್ವಿನ್ ಕುಮಾರ್ ಅವ್ರನ್ನ ಅಷ್ಟೇ ಹಂತದಿಂದ ಜೈಬೇರಿಯನ್ನ ಮಾಡಿಸುವಂಥದ್ದನ್ನ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ಬನ್ನೂರು ಪಟ್ಟಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ದುಡ್ಡು ಕೊಡದೆ ಬಂದಿರೋರ ನಮ್ಗೆಲ್ಲ ಗೊತ್ತು. ಬನ್ನೂರ್ಲಿ ಯಾರು JDS ಪಕ್ಷಕ್ಕೆ ₹1 ದುಡ್ಡು ಇಸ್ಕೊಳ್ಳದೆ ಬರೋರೆ ನೀವೆಲ್ಲರೂ. JDS ಪಕ್ಷಕ್ಕೆ ಕುಮಾರಣ್ಣ ಅವ್ರಿಗೆ ನೀವು ಪ್ರಾಣ ಬೇಕಾದ್ರೂ ಕೊಡ್ತಕ್ಕಂಥ ಅಭಿಮಾನಿಗಳು ಬನ್ನೂರಲ್ಲಿ ಅಂತ ಗೊತ್ತಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಅಶ್ವಿನ್ ಅವ್ರಿಗೆ ಹೇಳ್ತಾ ಇದ್ದೆ, ನಾವು ನಿಖಿಲ್ ಸರ್ಕಾರ ಬರಲ್ಲ, ಅವ್ರ ಕಾರಲ್ಲಿ ಬರಲ್ಲ, ನಾನು ಹಿಂದೆ ಕಾರ್ ಬರ್ತೀನಿ ಅಂತ ಹೇಳಿದೆ. ಯಾಕೆ ಅಂತ ಕೇಳೋರು, ಹಬ್ಬ ಅವ್ರು ಬಿಟ್ಕೊಟ್ಟಾರ ನಮ್ಮನ್ನ ತೆಳ್ಳು ಹಾಕಿ ನೋಕಾಡಿ ಸ್ಟೇಜ್ ಹೋಗೋಷ್ಟ್ರಿಗೆ ನಾವೆಲ್ಲ ಸುಸ್ತಾಗ್ಬಿಟ್ಟಿರ್ತೀವಿ ಅಂತ ಅಭಿಮಾನಿಗಳು ಬನ್ನೂರ್ಲಿರೋರು ನಾವು ಹಿಂದೆ ಕಾಲ್ ಬರ್ತೀವಿ ಆಗೋದಿಲ್ಲ ಅಂತ ಹೇಳಿದ್ದೆ. ಆ ರೀತಿ ಇವತ್ತು ಬನ್ನೂರಿನಲ್ಲಿ ಕುಮಾರಣ್ಣ ಅವರ ಅಭಿಮಾನಿಗಳು, ದೇವೇಗೌಡ ಅಪ್ಪಾಜಿಯವರ ಅಭಿಮಾನಿಗಳು, ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಇವತ್ತು ತಾವೆಲ್ಲರೂ ಸಹ ಇಲ್ಲಿ ಬಂದು ಸೇರಿದ್ದೀರಿ. ಈಗಾಗಲೇ ಸಮಯ ಜಾಸ್ತಿ ಆಗಿದೆ, ನಾನೇನು ಹೆಚ್ಚಿಗೆ ಮಾತನಾಡಲ್ಲ. ನಮಗೆಲ್ಲ ಗೊತ್ತಿದೆ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ